ಇವತ್ತು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಆಲ್ರೆಡಿ ಅಕ್ಕಿ ಹಿಟ್ಟನ್ನ ಒಂದು ಬಾಣಲೆಯಲ್ಲಿ ತೊಗೊಂಡಿದ್ದೀನಿ. ಅದಕ್ಕೇ ಕರಿಬೇವು ಹಾಕ್ಕೊತಾ ಇದ್ದೀನಿ. ಹಾಗೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯನ್ನ 2 ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸಬ್ಬಕ್ಕಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಬ್ಬಕ್ಕಿ ಸೊಪ್ಪು, ಒಂದು ಮುಷ್ಟಿ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೇ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು. ಹಾಗೆ ಚಿಕ್ಕದು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೇ ಈಗ ನಾನು ಹಿದ್ಕಿದ ಅವರೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಅರ್ಧಂಬರ್ಧ ಬೇಯಿಸ್ಕೊಂಡಿದ್ದೆ, ಯಾಕಂದರೆ ಹಸಿದು ಹಾಕಿದ್ರೆ ಅದು ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಅದಕ್ಕೇ ಒಂದು ಅರ್ಧ ಬೇಯಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆನೂ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಈಗ ಒಂದು ಸತಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು 1 ನಿಮಿಷಗಳ ಕಾಲ. ಆಗ ಆ ಹಿಟ್ಟಿಗೆ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿತದೆ. ಆಮೇಲೆ ಬೇಕಾದರೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಆಗುತ್ತೆ. ಫಸ್ಟೇ ನೀರನ್ನ ಸೇರಿಸ್ಕೊಳ್ಳೋಕೆ ಹೋಗ್ಬೇಡಿ, ಫಸ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇ ನಾನೀಗ ಬಿಸಿನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಸ್ಪೂನಲ್ಲಿ ಕಲಿಸ್ಕೊಳ್ಳಿ ಸ್ವಲ್ಪ, ಯಾಕಂದರೆ ಬಿಸಿ ಇರುತ್ತಲ್ಲ ನೀರು, ಅದಕ್ಕೆ ಒಂದು ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕೈಯಲ್ಲಿ ಕಲಿಸ್ಕೊಳ್ಳಿ. ಸ್ವಲ್ಪನೇ ನೀರು ನೋಡ್ಕೊಂಡು ಸೇರಿಸ್ಕೊಳ್ಳಿ. ನೋಡಿ, ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ಸ್ವಲ್ಪನೇ ಸೇರಿಸ್ಕೊಂಡು ನಾನು ಹಿಟ್ಟನ್ನ ಕಲಿಸ್ಕೊತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನಾವು ತಣ್ಣೀರು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ರೊಟ್ಟಿ, ಬಿಸಿನೀರೇ ಹಾಕ್ಕೋಬೇಕು. ಅವರೆಕಾಳು ಸೀಸನ್ ಇರೋದ್ರಿಂದ ನಾನು ಇಲ್ಲಿ ಹಿದ್ಕಿದ ಅವರೆಕಾಳು ಹಾಕಿ ಮಾಡ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿಯಾಗೂ ಕಲಿಸ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ಸಾಫ್ಟಾಗೇ ಇರಲಿ. ನೋಡಿ, ಈ ಥರ ಉಂಡೆಗೆ ಬಂದರೆ ಸಾಕಾಗತ್ತೆ. ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕು. ಈಗ ಇದನ್ನು ಒಂದು 10 ನಿಮಿಷ ನೆನೆಯಾಕೆ ಬಿಡೋಣ. ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ, ಅದಕ್ಕೇ ಎಣ್ಣೆ ಸವರ್ಕೊತಾ ಇದ್ದೀನಿ. ನೋಡಿ, ಈಗ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತಗೊಂಡು ನಾವು ರೊಟ್ಟಿನ ತಟ್ಕೋಬೇಕಾಗತ್ತೆ. ನೋಡಿ, ಈ ಥರ ತಟ್ಕೊಬೇಕು. ತೀರಾ ತೆಳ್ಳಗೆ ತಟ್ಕೊಳಕ್ಕೆ ಹೋಗ್ಬೇಡಿ. ನಾನು ಇಲ್ಲಿ ಎಣ್ಣೆ ಬಳಸಿನೇ ತಟ್ಕೊತಾ ಇದ್ದೀನಿ. ನೀವು ನೀರು ಹಾಕ್ಕೊಂಡು ತಟ್ಕೊಬೋದು, ಬಟ್ ಈ ಥರ ಸಾಫ್ಟಾಗಿ ಬರಲ್ಲ, ಕೈಗೆ ಅಂಟ್ಕೊತಾ ಇರುತ್ತೆ. ಈ ಥರ ಎಣ್ಣೆ ಹಾಕ್ಕೊಂಡು ತಟ್ಕೊಳ್ಳೋದ್ರಿಂದ ರೊಟ್ಟಿ ಅಂಟಲ್ಲ, ಕೈಗೆ ಚೆನ್ನಾಗಿ ಬರುತ್ತೆ. ಆಗ ನಾವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬೋದು. ನೋಡಿ, ಇಲ್ಲಿ ಹೆಂಚು ಕಾಯಕ್ಕಿಟ್ಟಿದ್ದೆ, ಇದಕ್ಕೇ 1 ಸ್ಪೂನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಈಗ ಕಾಯಕ್ಕೆ ಬಿಡೋಣ. ನೋಡಿ, ಹೆಂಚು ಕಾಯ್ತಾ ಇದೆ. ಈಗ ನಾವು ರೊಟ್ಟಿ ತಟ್ಕೊಂಡಿದ್ವಲ್ಲ, ಪೇಪರ್ ಸಮೇತನ ಹಾಕ್ಕೊಳ್ಳೋಣ. ನಾವಿಲ್ಲಿ ಡೈರೆಕ್ಟಾಗೂ ತಟ್ಕೋಬೋದು, ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೆ ನಾನು ಇಲ್ಲಿ ಪೇಪರ್ ಮೇಲೆ ತಟ್ಕೊಂಡು ಹೆಂಚಿನ ಮೇಲೆ ಹಾಕ್ಕೊತಾ ಇದ್ದೀನಿ.
ನೋಡಿ ಈ ಥರ ಒಂದು ಸತಿ ಮೇಲೆ ಪ್ರೆಸ್ ಮಾಡಿಬಿಟ್ಟು ಒಂದು ಕಡೆಯಿಂದ ತೆಗಿಬೇಕಾಗತ್ತೆ ಪೇಪರು. ಅದು ಪೇಪರ್ ಈಸಿಯಾಗೇ ಬರುತ್ತೆ. ನೋಡಿ ಈಗ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಎರಡೂ ಕಡೆ ಒಂದೊಂದು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಇಲ್ಲಿ ನಾನು 1 ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಾವು ಆಲ್ರೆಡಿ ಬಿಸಿನೀರಲ್ಲಿ ಕಲಸಿರೋದ್ರಿಂದ ಏನೂ ಹಿಟ್ಟಿಟ್ಟಿರಲ್ಲ, ಜಲ್ದಿನೂ ಬೆಂದೋಗತ್ತೆ. ಈಗ ನೋಡಿ ಒಂದು ಕಡೆಯಿಂದ ತಗೊತಾ ಇದ್ದೀನಿ ನಾನು. ಈಗ ನೋಡಿ ಇನ್ನೊಂದು ಸೈಡ್ ಬೇಯಿಸ್ಕೋಬೇಕು. ಅದು ಅಷ್ಟೇ 1 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಈಸಿಯಾಗಿ ಮಾಡ್ಕೋಬೋದು. ಯಾವಾಗಲೂ ರೈಸ್ ಐಟಮ್ ಮಾಡೋಕ್ಕಿಂತ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು ಇದಕ್ಕಿನ್ನ ಅವರೆಬೇಳೆ, ಕ್ಯಾರೆಟು, ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ನೋಡಿ ಆಗಿದೆ. ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಅದೇ ಥರ ನಾನು ಇನ್ನೊಂದನ್ನು ಹಾಕ್ಕೊತೀನಿ. ನೋಡಿ ಸೇಮ್ ಅದೇ ಥರ. ಈಗ ಅದನ್ನು ಅಷ್ಟೇ 1-2 ಸೆಕೆಂಡ್ ಬಿಟ್ಟು ಪೇಪರ್ನ ತೆಗಿಬೇಕು. ರೊಟ್ಟಿ ತಟ್ಟ ಪೇಪರೇ ಸಪ್ರೇಟಾಗಿ ಬರುತ್ತೆ, ಅದನ್ನೇ ಬಳಸಿ. ಈಗ 1 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಅಷ್ಟೇ 1 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ ತಿರುಗಿಸ್ಕೊಂಡು. ಇದು ಕಾಯಿ ಚಟ್ನಿ, ಟೊಮೊಟೊ ಚಟ್ನಿ, ಎಣ್ಣೆ ಬದನೆಕಾಯಿ ಯಾವುದೆಲ್ಲಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ರೊಟ್ಟಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಕ್ಕಿ ರೊಟ್ಟಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.